ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ಒಂದ್ ರೀತಿ ಖಜಾನೆ ಖಾಲಿ ಮಾಡಿಕೊಂಡು ತಮ್ಮ ಲೂಟಿಯಲ್ಲಿ ತೊಡಗಿದೆ. ಯಾಕೆ ಈ ಸರ್ಕಾರ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದೆ? ಈ ಉದಾಹರಣೆಗೆ ಎಲ್ಲೋ ಇರ್ತಕ್ಕಂಥ ಗೇಟ್ ಅನ್ನ ಅದನ್ನ ಬದಲಾಯಿಸಿ ಕೆರೆಗೆ ನೀರ್ ತುಂಬೋದಕ್ಕೆ ಏನ್ ಬೇಕು ಆ ತರದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಯನ್ನ ರೂಪಿಸಿ ರೈತರ ಬವಣೆಯನ್ನ ಅಧ್ಯಯನ ಮಾಡಕ್ಕೆ, ರೈತರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವರು 6 ತಂಡಗಳನ್ನ ರಚನೆ ಮಾಡಿ ರಾಜ್ಯದ ಎಲ್ಲ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಘೋಷಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಬಿಜಾಪುರ ಜಿಲ್ಲೆಗೆ ಬಂದಿದ್ದೀವಿ. ಇನ್ನು ರೈತರು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಪ್ರತಿ ಹಳ್ಳಿಯಲ್ಲಿ ಕೆರೆ ಹೂಳೆತ್ತೋದಕ್ಕೆ, ರಸ್ತೆಗಳನ್ನ ನಿರ್ಮಾಣ ಮಾಡಕ್ಕೆ ಮತ್ ಬೇರೆ ಬೇರೆ 10 ಕಾಮಗಾರಿಗಳನ್ನ ಮಾಡೋದಕ್ಕೆ ಸರ್ಕಾರ ಕೂಡಲೇ ವಿಬಿಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ರೈತನಿಗೆ ಕೆಲಸ ಸಿಗೋ ತರ, ಪ್ರತಿಯೊಬ್ಬ ಮಹಿಳೆಗೆ ಕೆಲಸ ಸಿಗೋ ತರ ವಿಶೇಷ ಯೋಜನೆಯನ್ನ ರೂಪಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಮಳೆ ಇಲ್ಲ, ಒಂದೇ ಮಳೆ ಬಂತು, ಅವಾಗ ರೈತರು ಬಿತ್ತಿದ್ರು. ಈಗ ಸ್ವಲ್ಪ ಅಲ್ಲಲ್ಲಿ ಮಳೆ ಬರ್ತಾ ಇದೆ, ಅದೆಲ್ಲ ಪೂರ್ತಿ ಅರಗಿದ್ರು. ಈಗ ಎರಡನೇ ಬೆಳೆಗೆ ಬಿತ್ತೋದಕ್ಕೆ ಸರ್ಕಾರ ಏನಾದ್ರು ಮಾಡುತ್ತಾ ಅಂತ ಕೈ ಚಾಚ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಕರ್ನಾಟಕ ರಾಜ್ಯನ ಬರ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ನಾನು ಸರ್ಕಾರವನ್ನ ಆಗ್ರಹ ಪಡಿಸ್ತೇನೆ. ಬರ ಅಂತ ಘೋಷಣೆ ಮಾಡಿದಾಗ ಅವಾಗ ಸರ್ಕಾರ ಪರಿಹಾರ ಕೊಡ್ಬೇಕಾಗತ್ತೆ ರೈತರಿಗೆ. ಯಾಕೆಂತ ಹೇಳಿದ್ರೆ ಇರೋ ಬರೋ ದುಡ್ಡನ್ನು ಹಾಕಿ ಬ್ಯಾಂಕ್ಗಳಿಂದ ಸಾಲ ಮಾಡಿ ಭೂಮಿಗೆ ಹಾಕಿದ್ದಾರೆ, ಅದಕ್ಕೆ ಬಡ್ಡಿ ಕಟ್ಟಬೇಕು ಬೇರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವ್ ಹೇಳ್ತೇವೆ ಸಾಲನ ನೀವು ಮನ್ನಾ ಮಾಡಿ. ಮತ್ತು ಈಗೇನು ಬಿತ್ತಬೇಕಿದೆ ಮತ್ತು ಸ್ವಲ್ಪ ಸಾವರಿಸ್ಕೊಂಡು ಮೇಲೆದ್ದೇಳ್ಬೇಕಾಗಿದೆ, ಅದಕ್ಕೆ 1 ಎಕರೆಗೆ 25,000 ರೂಪಾಯಿನ ಮೊದಲನೇ ಹಂತಕ್ಕೆ ಬಿಡುಗಡೆ ಮಾಡಿ ಅಂತೇಳಿ ಸರ್ಕಾರವನ್ನ ನಾವು ಆಗ್ರಹ ಪಡಿಸ್ತೇವೆ. ಒಟ್ಟಾರೆಯಾಗಿ ಪ್ರತಿ ಎಕರೆಗೆ ರೈತರಿಗೆ 50,000 ರೂಪಾಯಿ ಪರಿಹಾರವನ್ನ ಈ ವರ್ಷ ಬರದ ಹಿನ್ನೆಲೆಯಲ್ಲಿ ರೈತರ ನೆರವಿಗೆ ಸರ್ಕಾರ ಬರಬೇಕು ಅಂತ ನಾವು ಆಗ್ರಹ ಪಡಿಸ್ತೇವೆ. ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವು ಕೇಂದ್ರ ಸರ್ಕಾರಕ್ಕೆ ನಿಯೋಗ ತೆಗೆದುಕೊಂಡು ಹೋಗ್ತೀವಿ ಅಂತ. 1 ಪೈಸಾ ಬಿಡುಗಡೆ ಮಾಡಿಲ್ಲ. ಆದ್ರೆ ಯಡಿಯೂರಪ್ಪ ಅವರಿದ್ದಂತ ಸಂದರ್ಭದಲ್ಲಿ ಬರ ಬಂದಾಗ ಇಷ್ಟೊತ್ತಿಗೆ ಆಲ್ರೆಡಿ ಬಿಡುಗಡೆ ಮಾಡಿದ್ರು ಅವ್ರ ಹಣ ಮೊದಲನೇ ಹಂತದಲ್ಲಿ. ಯಾಕೆ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ? ಆಮೇಲೆ ವಿಧವಾ ವೇತನ ಕೊಡ್ತಾ ಇಲ್ಲ, 4-5 ತಿಂಗಳಾಯ್ತು. ವೃದ್ಧಾಪ್ಯ ವೇತನ ಕೊಡ್ತಾ ಇಲ್ಲ, 4-5 ತಿಂಗಳಾಯ್ತು. ಅದ್ರೊಳಗಡೆ 25-30 ಲಕ್ಷ ಜನಕ್ಕೆ BPL ಕಾರ್ಡ್ ಅನ್ನ ಅದ್ ತಪ್ಪಿದೆ ಇದ್ ತಪ್ಪಿದೆ, ನಿಮ್ದು ಇನ್ಕಮ್ ಜಾಸ್ತಿ ಇದೆ ಅಂತೇಳಿ ಕುಂಟು ನೆಪ ಹೇಳ್ಬಿಟ್ಟು ಅದ್ರೊಳಗೂ ಕೂಡ 25-30-40 ಲಕ್ಷ ಜನರನ್ನ ಕಡಿಮೆ ಮಾಡ್ತಾ ಇದ್ದೀರಿ. ಆದ್ರಿಂದ ಈ ಸರ್ಕಾರ ಕಳ್ಳಾಟ ಮಾಡ್ತಾ ಇದೆ. ಹಾಗಾಗಿ ಕೂಡಲೇ ರೈತರ ನೆರವಿಗೆ ಬರಬೇಕು, ಮಹಿಳೆಯರ ನೆರವಿಗೆ ಬರಬೇಕು. ವೃದ್ಧಾಪ್ಯ ವೇತನ, ಆಮೇಲೆ ಸಂಧ್ಯಾ ಸುರಕ್ಷಾ, ಆಮೇಲೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹಣ, ಇದನ್ನೆಲ್ಲವನ್ನು ಕೂಡ ಬಿಡುಗಡೆ ಮಾಡಬೇಕು. 4-5 ತಿಂಗಳಾಗಿದೆ ಪೆನ್ಷನ್ ಕೊಡದೇನೆ. ಇನ್ನು ಇನ್ಸೂರೆನ್ಸ್ ಹಣ, ರೈತರೇನು ಇನ್ಸೂರೆನ್ಸ್ ಹಣ ತುಂಬಬೇಕಾಗಿದೆ. ತೊಗರಿಗೆ, ಆಮೇಲೆ ಕಬ್ಬಿಗೆ, ಹತ್ತಿಗೆ, ಇದಕ್ಕೆಲ್ಲದಕ್ಕೂ ಕೂಡ 466 ರೂಪಾಯಿಂದ ಹಿಡ್ಕೊಂಡು ಕಬ್ಬಿಂದು 1,700 ರೂಪಾಯಿವರೆಗೆ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಬೆಲೆ ಇದೆ. ಅದನ್ನ ಈ ಬಾರಿ ವಿಶೇಷ ವರ್ಷ, ಬರದ ವರ್ಷ ಅಂತ ಹೇಳಿ ಸರ್ಕಾರನೇ ಇನ್ಸೂರೆನ್ಸ್ ಹಣನ ತುಂಬಬೇಕು ರೈತರ ಪರವಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು ರೈತರು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ
ಪ್ರತಿ ಹಳ್ಳಿಯಲ್ಲಿ ಕೆರೆ ಹೂಳೆತ್ತೋದಕ್ಕೆ, ರಸ್ತೆಗಳನ್ನ ನಿರ್ಮಾಣ ಮಾಡಕ್ಕೆ, ಮತ್ ಬೇರೆ ಬೇರೆ ಹತ್ತಾರು ಕಾಮಗಾರಿಗಳನ್ನ ಮಾಡೋದಕ್ಕೆ ಸರ್ಕಾರ ಕೂಡಲೇ ಬಿಬಿಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ರೈತನಿಗೆ ಕೆಲಸ ಸಿಗೋ ತರ, ಪ್ರತಿಯೊಬ್ಬ ಮಹಿಳೆಗೆ ಕೆಲಸ ಸಿಗೋ ತರ ವಿಶೇಷ ಯೋಜನೆಯನ್ನ ರೂಪಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು ಕುಡಿಯುವ ನೀರು, ಅನೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿಲ್ಲ, ಪಶು ಪಕ್ಷಿಗಳಿಗೆ ನೀರಿಲ್ಲ. ಹಾಗಾಗಿ ಕುಡಿಯುವ ನೀರಿನ ಯೋಜನೆ ಇದನ್ನ ಡಿಸಿ ಮೂಲಕ, ತಹಸೀಲ್ದಾರ್ ಮೂಲಕ ವರದಿಯನ್ನ ತರಿಸಿಕೊಂಡು ಈ ಕುಡಿಯುವ ನೀರಿಗೆ ಏನು ತೊಂದರೆ ಆಗದೆ ಇರೋ ತರ ಕೂಡಲೇ ಸರ್ಕಾರ ಕಾರ್ಯಪ್ರವೃತ್ತವಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ವಿಬಿಜಿ ರಾಮ್ಜಿ ಏನಿದೆ, ನಾನು ಅದನ್ನ ಹೇಳ್ಬೇಕಾದ್ರೆ ನಾನು ಬಿಟ್ಟೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಸಾವಿರಾರು ಕೆರೆಗಳೇನಿದೆ, ಹೆಂಗಿದ್ರು ಕೆರೆನಲ್ಲಿ ನೀರಿಲ್ಲ. ಈ ಸಾರಿ ವಿಶೇಷವಾಗಿ ಹೂಳೆತ್ತುವ ಕೆಲಸವನ್ನ ಸರ್ಕಾರ ಕೈಗೊಳ್ಳಬೇಕು. ಆ ಮೂಲಕ ಕೆರೆನಲ್ಲಿ ನೀರು ತುಂಬೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಆಗ್ರಹ ಪಡಿಸ್ತೇನೆ. ನಮ್ಮ ರೈತರ ಬವಣೆಯನ್ನ ಅಧ್ಯಯನ ಮಾಡಕ್ಕೆ, ಓಕೆ ಕೇಳಿಸ್ತಾ ಇದೆಯಾ? ರೈತರ ಬವಣೆಯನ್ನ ಅಧ್ಯಯನ ಮಾಡಕ್ಕೆ, ರೈತರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವರು 6 ತಂಡಗಳನ್ನ ರಚನೆ ಮಾಡಿ ರಾಜ್ಯದ ಎಲ್ಲ ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ಹೋಗೋದಕ್ಕೆ ಘೋಷಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಬಿಜಾಪುರ ಜಿಲ್ಲೆಗೆ ಬಂದಿದ್ದೀವಿ. ನಾವು ಮುದ್ದೇಬಿಹಾಳ, ತಾಳಿಕೋಟೆ, ಸಿಂದಗಿ, ದೇವರಿಪ್ಪರ್ಗಿ, ನಾಗ್ಠಾಣ ಈ ಮೂಲಕ ಸಾಕಷ್ಟು ಹಳ್ಳಿಗಳನ್ನ ಭೇಟಿ ಮಾಡಿ ಹೊಲಗಳಿಗೆ ಹೋಗಿ ಬೆಳೆ ಹೆಂಗೆ ಒಣಗಿ ಹೋಗಿದೆ, ಬೆಳೆನ ಹೆಂಗೆ ರೈತರೆಲ್ಲ ಅರಗಿದ್ದಾರೆ. ಈಗ ಒಂದ್ ಸ್ವಲ್ಪ ಮಳೆ ಬರ್ತಿರೋದ್ರಿಂದ 2ನೇ ಸಾರಿ ಬಿತ್ತೋದಕ್ಕೆ ರೈತರು ಯೋಚನೆ ಮಾಡ್ತಿದ್ದಾರೆ, ಅವ್ರ ಕೈಗೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ರೈತರು ಇದ್ದಾರೆ. ಇಡೀ ರಾಜ್ಯದ ಪರಿಸ್ಥಿತಿ ಇದು, ಬರೇ ಬಿಜಾಪುರ ಜಿಲ್ಲೆ ಹಿಂಗೆ ಅಂತಲ್ಲ, ಎಲ್ಲ ಕಡೆ ಪರಿಸ್ಥಿತಿ ಭಯಾನಕವಾಗಿದೆ. ಆದ್ರೆ ಈ ಸರ್ಕಾರ ಕಣ್ಣಿದ್ದು ಕುರುಡಾಗಿ, ಬುದ್ಧಿ ಇದ್ದು ಭ್ರಮಣೆಯಾಗಿ, ಬುದ್ಧಿ ಭ್ರಮಣೆ ಹಿಡಿದು ಬಿಟ್ಟಿದೆ ಇದಕ್ಕೆ. ನಮ್ಮ ವಿಜುಗೌಡ್ರು ಹೇಳಿದ್ರು ಅನ್ಸುತ್ತೆ, ಇದೆ ಅಂತದ್ದು ತಪ್ಪ ಚರ್ಮದ ಸರ್ಕಾರ ಇದು ಅಂತ. ಹಂಗಾಗಿ ಈ ಸರ್ಕಾರಕ್ಕೆ ಚಡಿ ಏಟು ಬೀಳ್ಬೇಕಾಗತ್ತೆ, ರೈತರ ಬಾರ್ಕೋಲಿನ ಏಟು ಬೀಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ನಾವೀ ಒಂದು ರೈತರ ಸಭೆ ಏನ್ ನಡೀತಾ ಇದೆ, ಇಲ್ಲಿ ರೈತರ ಆಗ್ರಹ ಇದೆ. ರೈತರ ಸಾಲ ಮನ್ನಾವನ್ನ ಕೂಡಲೇ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನ ನಾವು ಆಗ್ರಹ ಪಡಿಸ್ತೇವೆ. ಕಡ್ಲೆಬಾಳ ಕೆರೆ ಅಲ್ಲ, ಕಡ್ಲೆವಾಡಿ ಕೆರೆ 450 ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಕೆರೆ ಇದೆ, ನೀರೇ ಇಲ್ಲ. ಯಾಕೆ ಈ ಸರ್ಕಾರ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದೆ? ಈ ಉದಾಹರಣೆಗೆ ಎಲ್ಲೋ ಇರ್ತಕ್ಕಂಥ ಗೇಟ್ ಅನ್ನ ಅದನ್ನ ಬದಲಾಯಿಸಿ ಕೆರೆಗೆ ನೀರ್ ತುಂಬೋದಕ್ಕೆ ಏನ್ ಬೇಕು ಆ ತರದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಯನ್ನ ರೂಪಿಸಿ, ಮೊದ್ಲು ನಮ್ಮ ಬೆಳ್ಳೊಬ್ಬಿ ಸರ್ ಏನ್ ಹೇಳಿದ್ರು, ಅಕಸ್ಮಾತ್ ಕೆರೆ ತುಂಬಿಸದೆ ಹೋದ್ರೆ ನೀರಿದೆ ಸುದೈವ ವಶಾತ್ ಈ ಕಡ್ಲೆವಾಡ ಕೆರೆಗೆ ನೀರು ತುಂಬಿಸೋದ್ರಿಂದ ಸಾವಿರಾರು ಜನಕ್ಕೆ, ರೈತರಿಗೆ ಒಳ್ಳೇದಾಗತ್ತೆ. ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ, ನಮ್ಮ ಪಶು ಪಕ್ಷಿಗಳಿಗೆ ನೀರ್ ಸಿಗತ್ತೆ. ಆದ್ರಿಂದ ನೀರ್ ತುಂಬಿಸದೆ ಹೋದ್ರೆ ಇನ್ನೊಂದು ವಾರದೊಳಗಡೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟವನ್ನ ಮಾಡ್ಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಇನ್ನು ನಮ್ಮ ರೈತರ ಹಸುಗಳಿಗೆ, ಎತ್ತುಗಳಿಗೆ ಮೇವು ಬ್ಯಾಂಕ್ ಅನ್ನ ಮಾಡಬೇಕು ಮತ್ತು ಸರ್ಕಾರ ಮೇವಿನ ಸಹಕಾರವನ್ನು ಕೊಡೋದಕ್ಕೂ ಕೂಡ ನೆರವನ್ನ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇವೆ.
ಈ ಸರ್ಕಾರ ಒಂದ್ ರೀತಿ ರೈತ ವಿರೋಧಿ ಸರ್ಕಾರ ಆಗಿದೆ. ಮುಂಚೆಯಿಂದಲೂ ಕೂಡ ನೀವು ನೋಡಿ, ಈ ಉದಾಹರಣೆಗೆ ಮೆಕ್ಕೆಜೋಳವನ್ನ ಬೆಳೆದಿದ್ರು ಕಳೆದ ಸರಿ, ಅದನ್ನ ಖರೀದಿ ಮಾಡಕ್ಕೆ ಖರೀದಿ ಕೇಂದ್ರ ಓಪನ್ ಮಾಡ್ಲಿಲ್ಲ ಈ ಸರ್ಕಾರ. ಮಾಡಿದ್ರ? ಈ ತರ ನಮ್ಮ ರೈತ ಬೆಳೆದಂತ ಬೆಳೆಗಳಿಗೆ ಹತ್ತಿರದಲ್ಲಿ ತಾಲೂಕ್ ಕೇಂದ್ರದಲ್ಲಿ ರೈತ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡೋದ್ ಬಿಟ್ಟು ಬೆಳೆಗಳಿಗೆ ಎಲ್ಲೋ ಜಿಲ್ಲಾ ಕೇಂದ್ರದಲ್ಲಿ ಒಂದೋ ಎರಡೋ ಇನ್ನೆಲ್ಲೋ 3-4 ಹಿಂಗ್ ಮಾಡಿದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ವಿಪರೀತ ಆಗ್ಬಿಡುತ್ತೆ. ಅದರಿಂದ ಖರೀದಿ ಕೇಂದ್ರಗಳನ್ನ ಏನ್ ಕಳಸರಿ ಓಪನ್ ಮಾಡ್ಲಿಲ್ಲ, ಇದ್ರ ಪರಿಣಾಮ ರೈತರ ಮೇಲೆ ಬಹಳ ದುಷ್ಪರಿಣಾಮ ಆಯ್ತು. ಆಮೇಲೆ ನಮ್ಮ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಆಮೇಲೆ ಬೊಮ್ಮಾಯಿ ಸರ್ಕಾರ ಬಂದ ಮೇಲೂ ಕೂಡ ನಾವು ರೈತರಿಗೆ 6,000 ರೂಪಾಯಿ ಕೇಂದ್ರ ಸರ್ಕಾರದ ಜೊತೆಗೆ 4,000 ರೂಪಾಯಿ ಕೊಡ್ತಾ ಇದ್ವಿ. ಅದನ್ನು ಕೂಡ ರದ್ದು ಮಾಡ್ತೀವಿ ಸರ್ಕಾರ. ಆಮೇಲೆ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ವಿದ್ಯಾನಿಧಿ, ಅದನ್ನು ಕೂಡ ಈ ಸರ್ಕಾರ ಸ್ಕಾಲರ್ಶಿಪ್ ನಿಲ್ಲಿಸ್ಬಿಡ್ತು. ನಾವು ಒಂದ್ ಎಕರೆಗೆ 500 ರೂಪಾಯಿ ಏನೋ ಡೀಸೆಲ್ ಖರ್ಚು ಅಂತ ಕೊಡ್ತಾ ಇದ್ವಿ, 1,200 ರೂಪಾಯಿ. ಅದನ್ನು ಕೂಡ ಈ ಸರ್ಕಾರ ರದ್ದು ಮಾಡಿತು. ಆಮೇಲೆ ರೈತರು ಹಾಲು ಉತ್ಪಾದನೆ ಏನ್ ಮಾಡ್ತಾರೆ, ಅದಕ್ಕೆ ಪ್ರೋತ್ಸಾಹ ಧನವನ್ನ ನಾವು ಪ್ರತಿ ತಿಂಗಳು ಕೊಡ್ತಾ ಇದ್ವಿ. ಅದನ್ನ ಈಗ 4 ತಿಂಗಳಿಗೆ 5 ತಿಂಗಳಿಗೆ 6 ತಿಂಗಳಿಗೆ ಪೆಂಡಿಂಗ್ ಇಟ್ಕೊಳ್ತಾ ಇದೆ. ಬಾಕಿ 6,000 ಕೋಟಿ ರೂಪಾಯಿ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ಒಂದ್ ರೀತಿ ಖಜಾನೆ ಖಾಲಿ ಮಾಡಿಕೊಂಡು ತಮ್ಮ ಲೂಟಿಯಲ್ಲಿ ತೊಡಗಿದೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ, ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.